ಓ ನಮಃ ಶಿವಾಯ. ನಮಸ್ಕಾರ ಗುರುದೇವ. ಶರಣಾರ್ಥಿ. ಆ ಬೆಂಕಿ ತಾತನ ಗುಡಿಗೆ ಹೋಗಬೇಕು ಅಂದ್ರೆ ಯಾವುದೇ ರೀತಿ ವೆಹಿಕಲ್ ಇಲ್ಲರಿ, ಯಾವುದೇ ರೀತಿ ರಸ್ತೆ ಕೂಡ ಇಲ್ಲರಿ. ಹೋಗಬೇಕು ಅಂದ್ರೆ ಹಳ್ಳ ದಾಟ್ಕೊಂಡು ಹೋಗ್ಬೇಕಾಗ್ತದ್ರಿ. ಈಜು ಬಂದರೆ ಈಜ್ಕೊಂಡು ಹೋಗ್ಬೋದು, ಇಲ್ಲಾಂದ್ರೆ ಹಡಗದ ಒಳಗೆ ಕೂತ್ಕೊಂಡು ನಿಂತ್ಕೊಂಡು ಹೋಗಬೇಕು ಆಗ್ತದ್ರಿ. ಇದು ಯಾವ ಊರು ಅಂತ ಹೇಳಿದರೆ ರಾಯಬಾಗ ತಾಲೂಕು ಒಳಗೆ ಒಂದು ಹನಗುಂಟ ಅಂತೇಳಿ ಒಂದು ಊರು ಬರ್ತದೆ. ಇವರ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹಳ್ಳ ದಾಟಿ ಆ ಕಡೆ ಹೋದರೆ ಹನಗುಂಟ. ಹಳ್ಳದ ಈಚೆ ಕಡೆ ಇರುವುದು ಹನಗುಂಟ ಅಂತ. ನಾ ಹೋಗಿದ್ದು ಹನಗುಂಟ ಊರು ಆಗಿದ್ರಲಿಂದ್ರೆ ಆ ಕಡೆ ಬೆಂಕಿ ತಾತ ಗುಡಿ ಹೋಗಬೇಕು ಅಂದ್ರೆ ಈ ಹಡಗ ಮುಖಾಂತರನೇ ಹೋಗಬೇಕು ಅಂತ ಹೇಳಿದ್ರಿ. ಅಷ್ಟಕ್ಕೂ ಬೆಂಕಿ ತಾತ ಯಾರು ಅಂತ ಹೇಳಿದ್ರಿ, ಇವರು ಒಂದು ಪವಾಡ ಪುರುಷ ಅಂತ ಹೇಳಬಹುದ್ರಿ. ಯಾಕಂದ್ರೆ ನೀರು ಕುಡ್ದಂಗೆ ರೀತಿ, ಊಟ ಮಾಡುವ ರೀತಿ ಇವರು ಬೆಂಕಿ ತಿಂತಿದ್ದರಂತ್ರಿ. ಅಂದ್ರೆ ಸಲುವಾಗಿ ಬೆಂಕಿ ತಾತ ಅಂತ ಹೇಳಿ ಭಾಳಷ್ಟು ಪ್ರಾಮುಖ್ಯತೆ ಪಡೆದಾರೆ. ಈ ಊರು ಒಳಗೆ ಮತ್ತು ಬಾಜು ಊರು ಒಳಗೆ ಎಲ್ಲನೂ ಭಾಳಷ್ಟು ಪ್ರಾಮುಖ್ಯತೆ ಪಡೆದಂಥ ಇವರು ಮುತ್ಯರು ಹರರ್. ಹೋಗುವಾಗ ಒಬ್ರಿಗೆ ಜನಕ್ಕೆ 20 ರೂಪಾಯಿ, ಬರುವಾಗ 20 ರೂಪಾಯಿ, ಟೋಟಲ್ 40 ರೂಪಾಯಿ ರೀ. ನಾನು ಕೊಟ್ಟಂಥ ಮಾಹಿತಿ ಸದ್ಗುರು ಶ್ರೀ ಸದಾಶಿವ ಬೆಂಕಿ ತಾತ ಮಹಾರಾಜರ ದೇವಸ್ಥಾನ, ಸುಕ್ಷೇತ್ರ, ಯನಗುಂಟ, ತಾಲೂಕು ಜೇವರ್ಗಿ, ಜಿಲ್ಲಾ ಕಲಬುರಗಿ. ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿರಿ, ಫಾಲೋ ಮಾಡಿರಿ, ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ. ತುಂಬ ಧನ್ಯವಾದಗಳು. ಈ ಮುಂದೆ ಗುರುಗಳು ಬರ್ತಾರೆ ರೀ, ಸ್ವಾಮಿಗಳು ಬರ್ತಾರೆ, ಹಿರಿಯರು ಬರ್ತಾರೆ, ಅವರು ಮಾತಾಡ್ತಾರೆ ಕೇಳೋಣ, ಬರ್ರಿ ನೋಡೋಣ. ಶುಭವಾದ ತುಂಬ ಧನ್ಯವಾದಗಳು.
ಸ್ವಾಮಿಗಳು ಬರ್ತಾರೆ. ಶರಣ ಶರಣಾರ್ಥಿ. ಇದು ಗುಲ್ಬರ್ಗ ಜಿಲ್ಲಾ ಜೇವರ್ಗಿ ತಾಲೂಕು ಯನಗುಂಟ ಗ್ರಾಮ ಅಂತೇಳಿ. ಇಲ್ಲಿ ಬೆಂಕಿ ತಾತ ಅಂತೆ ಅವಧೂತ್ ಮಹಾರಾಜರವರು. ಇವರು ಬೆಂಕಿ ಕೆಂಡನೇ ತಿಂತಿದ್ರು ಹೊಟ್ಟೆಗೆ. ಮತ್ತು ಬೇಡದವ್ರಿಗೆ ಬೇಡಿ ಕೊಟ್ಟದ. ಇದೆಲ್ಲ ಈ ಸ್ಮಶಾನ ಜಾಗದಾಗ ಬಂದು ಅವ್ರು ಇಲ್ಲಿ ನೆಂದು ಇಲ್ಲೊಂದು ಜೋಪಡಿ ಹಾಕೊಂಡು ಗುಡಿಸಲು ಹಾಕೊಂಡು ಇಲ್ಲಿ ಹಲವಾರು ಪವಾಡಗಳು ಮಾಡಿಕೊಂಡು ಇಲ್ಲೊಂದು ಶಕ್ತಿಪೀಠ ಮಾಡಿ ಅವರು ಬೇಡಿದವ್ರಿಗೆ ಬೇಡಿದ ಕೊಟ್ಟು ಮಕ್ಕಳು ಇಲ್ಲಾದರೂ ಎಲ್ಲರಿಗೆ ಮಕ್ಕಳು ಆಶೀರ್ವಾದ ಮಾಡಿ ಅವರಲ್ಲಿರ್ತಕ್ಕಂಥದ್ದು ಕಷ್ಟ ದುಃಖದಿಂದ ಬಂದಂಥವರಿಗೆಲ್ಲ ಅವ್ರಿಗೆ ಕಷ್ಟ ನಿವಾರಣೆ ಮಾಡಿ ಅಂಥವೆಲ್ಲ ಶಕ್ತಿಗಳು ಅವರಿಗೆ ತೋರಿಸಿ ಅವಧೂತ್ ಮಹಾರಾಜರು. ಅಂದ್ರೆ ಅವರು ಊಟ ಮಾಡಿದ್ದನ್ನು ಯಾರಿಗೂ ಗೊತ್ತಿಲ್ಲ, ಅವ್ರು ಏನು ಮಾಡಿದ್ದು ಯಾರಿಗೂ ಗೊತ್ತಿಲ್ಲ. ಅವ್ರು ಏನು ಉಂಡೂ ಅವ್ರು ಅಷ್ಟೇ ಇದ್ದಂಗೆ ಇರ್ತಾರೆ. ಬೆಂಕಿ ಕೆಂಡನೇ ಅವರು ಜಾಸ್ತಿ ಇದು ಮಾಡ್ತಿರು, ಚಿಲಿಮಿಶಿ ಹತ್ತಿದ್ರು. ಇಷ್ಟೇ ಅವ್ರು ಪೌಡ್ರು. ನಾವು ಭಾಳ ಕೇಳಿದ್ರು. ನಿಮ್ಗೆ ಎಷ್ಟು ವರ್ಷ ಅಷ್ಟೇ? ಅದೇ ನನಗೆ ಹೆಂಗಿಲ್ಲ, ನನ್ನ ತಾಸು ಮೇಲೆ ಅಷ್ಟೇ. ಆಯ್ತು ರೀ ಸರ್.